ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಬ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗೇ ಒಂದು ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಬಂದಿತ್ತು. ಸೊ ಅದನ್ನು ಕೂಡ ರಿಸೀವ್ ಮಾಡಿಕೊಂಡು ಆ್ಯಂಡ್ ಲಾಸ್ಟ್ ಬ್ಲಾಗ್ಗಳಲ್ಲೆಲ್ಲ ಮನೆ ನೋಡ್ತಾ ಇದ್ದೀವಿ ಅಂತ ಹೇಳಿ ಅಪ್ಲೋಡ್ ಮಾಡಿದ್ನಲ್ಲ, ಅದು ಕೂಡ ಒಂದಷ್ಟು ಪೆಂಡಿಂಗ್ಗಳಿತ್ತು, ಒಂದಷ್ಟು ಫೈನಲ್ ಮಾಡೋದಿತ್ತು. ಸೊ ಅದಕ್ಕೂ ಕೂಡ ಹೋಗಿ ಬರೋಣ ಅಂತ ಹೇಳಿ ನಾನು ಕೂಡ ರೆಡಿ ಆಗ್ತಾ ಇದ್ದೆ. ಬಟ್ ಅಷ್ಟರಲ್ಲಿ ಹಳೆ ಮನೆಗೆ ಒಂದಷ್ಟು ಆಲ್ಟ್ರೇಷನ್ ಮಾಡಿಸೋದಿತ್ತು. ನಮಗೆ ಹೊಸ ಮನೆ ಜೊತೆಗೆ ಹಳೆ ಮನೆದು ಕೆಲಸಗಳು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಹೆಚ್ಚು ವಿಡಿಯೋಗಳನ್ನ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಹಳೆ ಮನೆಗೆ ಒಂದಷ್ಟು ಡೋರ್ಗಳೆಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಹಾಕ್ಸ್ಬಿಡೋಣ ಆ್ಯಂಡ್ ಶಿಫ್ಟ್ ಆದಮೇಲೆ ಎಲ್ಲ ಮಾಡಿಸೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿ ಅವರು ಕೂಡ ಮನೆಗೆ ಬಂದಿದ್ದರು. ಸೊ ಅವ್ರು ಬಂದು ನನ್ನ ಹಸ್ಬೆಂಡ್ ಎಲ್ಲ ಫೈನಲ್ ಮಾಡೋ ತನಕ ನನ್ನ ಮಗಳನ್ನೂ ಕೂಡ ರೆಡಿ ಮಾಡಿದ್ದೆ. ಒಂದಷ್ಟು ಮನೆಗಳದ್ದು ಫೈನಲ್ ಮಾಡೋದಿತ್ತಲ್ಲ, ಸೊ ಹಾಗಾಗಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಬಟ್ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನಲ್ಲಿ ಸ್ವಲ್ಪ ಟೈಮು ಕೂಡ ಆಗೇ ಹೋಯಿತು. ಆ್ಯಂಡ್ ಆಮೇಲೆ ಈ ಡೋರ್ಸ್ಗಳು ಇನ್ನೊಂದೆಲ್ಲ ಸೆಲೆಕ್ಷನ್ ಮಾಡೋದು ಅಂತ ಒಂದಷ್ಟು ಕನ್ಫ್ಯೂಷನ್ ಆಗಿಬಿಡುತ್ತೆ. ಯಾಕಂತಂದರೆ ನಾವು ನೋಡೋದೇ ಒಂದು, ಬಟ್ ಔಟ್ಪುಟ್ ಬರೋದೇ ಒಂದು. ಸೊ ಹಾಗಾಗಿ ಅವ್ರು ಒಂದಷ್ಟು ಮ್ಯಾನ್ಯುವಲ್ ತೊಗೊಂಡು ಬಂದಿದ್ದರು. ನೋಡಿ ಈ ಥರ ಎಲ್ಲ ಡೋರ್ಸ್ಗಳು ಸಿಗುತ್ತೆ. ನಮ್ಮದು ವಾಶ್ರೂಮ್ಸು ಇದೆಲ್ಲ ಸ್ವಲ್ಪ ಡೋರ್ಗಳೆಲ್ಲ ಚಿಕ್ಕ ಪುಟ್ಟದೆಲ್ಲ ಸ್ವಲ್ಪ ಹಾಳಾಗಿತ್ತು. ಸೊ ಅದನ್ನು ಮಾಡಿಸ್ಬಿಡೋಣ, ಯಾವತ್ತಿದ್ರೂ ಮಾಡಿಸ್ಲೇಬೇಕು. ಹಾಗಾಗಿ ಮನೆಗೆ ಬಂದಿದ್ದರಿಂದ ಅವರು ಕೂಡ ಒಂದಷ್ಟು ಮೆನುಗಳನ್ನ ತೊಗೊಂಡು ಬಂದಿದ್ದರು. ನಾನು ಒಂದಷ್ಟುಗಳು ನೋಡಿದೆ, ಅದರಲ್ಲಿ ಒಂದು 2-3 ಫೈನಲ್ ಮಾಡಿದ್ವಿ, ಅದನ್ನು ಹಾಕ್ಸೋಣ ಅಂತ ಹೇಳಿ. ಅದಾದಮೇಲೆ ಅತ್ತೆ ಮನೆಗೆ ಹೋಗೋದಿತ್ತು. ಒಂದಷ್ಟು ಅಲ್ಲೂ ಕೂಡ ಒಂದಷ್ಟು ಕೆಲಸಗಳಿತ್ತು. ತುಂಬಾ ರೇರ್ ಆಗಿಬಿಟ್ಟಿತ್ತು ಇವಾಗ ಹೋಗೋದೆಲ್ಲ. ಸೊ ಹೋಗೋಣ, ಮುಗಿಸ್ಕೊಂಡು ಬರೋಣ ಅಂತ ಹೇಳಿ. ಬಟ್ ಇಬ್ಬರು ಕರ್ಕೊಂಡು ಹೋಗೋದಕ್ಕೆಲ್ಲ ಆಗಲ್ಲ ಅಂತ ಹೇಳಿ ಮಗನ್ನ ಕರ್ಕೊಂಡು ಹೋಗಿ ಅಮ್ಮನ ಮನೆಗೆ ಬಿಟ್ಟು ಅದಾದಮೇಲೆ ನಾನು ಊರಿಗೆ ಬಂದೆ. ಸೊ ನನ್ನ ಮಗಳಿಗೆ ಅಂತಂದರೆ ಹಸುಗಳಂದರೆ ತುಂಬಾ ಇಷ್ಟ. ಯೂಶ್ವಲಾಗಿ ಇಲ್ಲೆಲ್ಲ ಸಿಟಿಯಲ್ಲೆಲ್ಲ ಹೊರಗಡೆನೇ ಬಿಡಲ್ಲ ನಾವು. ಬಟ್ ಈ ಥರ ಹಳ್ಳಿಯಲ್ಲಿ ಸೈಡಲ್ಲೆಲ್ಲ ಹಸುಗಳು ನೋಡ್ತು ತುಂಬಾ ಖುಷಿ ಪಡ್ತಾಳೆ. ಬಟ್ ನಗರದಲ್ಲೆಲ್ಲ ನಮ್ಮ ಮನೆ ಸೈಡೆಲ್ಲ ಬರುತ್ತೆ ಹಸುಗಳೆಲ್ಲ. ಸೊ ಹಾಗಾಗಿ ಅವಳು ಎದ್ದು ಮಲಗಿದ್ಲಲ್ಲ, ಸೊ ಹಾಗಾಗಿ ಎದ್ದು ಫುಲ್ ಖುಷಿಯಾಗಿ ನೋಡ್ತಾ ಇದ್ಲು. ಚೆನ್ನಾಗಿತ್ತು ಅಂತ ಹೇಳಿ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನೂ ಕೂಡ ತೊಗೊಂಡೆ. ನನ್ನ ಪಾಪಗೂ ಕೂಡ ಯಾಕೋ ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ. ಅವಳು ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಮೈಲ್ಡಾಗಿ ಫೀವರ್ ಇತ್ತು. ಸೊ ಬಟ್ ಆದ್ರೂ ಕೂಡ ಅವನಿಲ್ಲ ಮಗ ಅಂತಂದರೆ ಸ್ವಲ್ಪ ಇನ್ನೂ ಡಲ್ ಆಗಿಬಿಡ್ತಾಳೆ, ಅಷ್ಟೊಂದು ಆ್ಯಕ್ಟಿವ್ ಆಗಿರಲ್ಲ. ಹಾಗಾಗಿ ಹೊರಗಡೆನೇ ಕೂರಿಸ್ಕೊಂಡಿದ್ದೆ, ಒಬ್ಬಳೇ ಇದ್ದಿದ್ಲಲ್ಲ, ಸೊ ಆಟ ಆಡಲಿ ಅಂತ ಹೇಳಿ. ಸೊ ಇಲ್ಲಿ ಬಂತು ಅಂದರೆ ಒಂದಷ್ಟು ಟಾಯ್ಸ್ಗಳೆಲ್ಲ ಜಾಸ್ತಿ ಸಿಗುತ್ತೆ. ಆಮೇಲೆ ಎಷ್ಟೊಂದು ರಿಸ್ಟ್ರಿಕ್ಷನ್ಗಳು ಇರೋದಿಲ್ಲ ಅವಳಿಗೆ. ಸೊ ಸ್ವಲ್ಪ ಮುದ್ದು ಜಾಸ್ತಿ, ಹಾಗಾಗಿ ಒಂದಷ್ಟು ಟಾಯ್ಸ್ಗಳನ್ನ ತೊಗೊಂಡು ಕೂತ್ಕೊಂಡು ಆಟ ಆಡ್ತಾ ಇದ್ಲು. ಸೊ ನಾನು ಕೂಡ ಇಲ್ಲಿ ಬಂತು ಅಂತಂದರೆ ಜಾಸ್ತಿ ಹೊರಗಡೆ ಇದ್ದರೆ ಸ್ವಲ್ಪ ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಸೊ ಆದಷ್ಟು ಹೊರಗಡೆನೇ ಕೂಡ ಕೂತ್ಕೊಂಡಿರ್ತೀನಲ್ಲ ಅಂತ ಹೇಳಿ ಪಾಪನೂ ಕೂಡ ಕೂರಿಸ್ಕೊಂಡಿದ್ದೆ. ಸ್ವೀಟ್ ಹೆಸರೇನಿದು? ಏನು ಸ್ವೀಟ್ ಇದು? ಸ್ವೀಟ್ ಹೆಸರೇನು? ಹೆಸ್ರು ಹೇಳು, ಸ್ವೀಟ್ ಹೆಸ್ರೇನು ಬಂಗಾರ? ನಾ ಇಲ್ಲಿ ಏನಿದು ಸ್ವೀಟು? ಕಜ್ಜಾಯ. ಈವ್ನಿಂಗು ಸ್ವಲ್ಪ ಅವಳು ಕೂಡ ಹೊರಗಡೆ ಕರ್ಕೊಂಡು ಬರೋಣ, ಸ್ವಲ್ಪ ಅವಳಿಗೂ ಕೂಡ ಹುಷಾರಿಲ್ಲದೆ ಇರೋದ್ರಿಂದ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಹೊರಗಡೆ ಕರ್ಕೊಂಡು ಬಂದರೆ ಅಂತ ಹೇಳಿ ಮನೆ ನಿಯರೆಸ್ಟೇ ವಿಶಾಲ್ ಮೆಗಾ ಮಾರ್ಟ್ ಇತ್ತು. ಸೊ ಹಾಗಾಗಿ ಅಲ್ಲಿ ಕರ್ಕೊಂಡು ಬಂದಿದ್ದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿರೋದ್ರಿಂದ ಇವಾಗ ವೆಡ್ನೆಸ್ಡೇ ಆ ಟೈಮಲ್ಲೆಲ್ಲ ಸ್ವಲ್ಪ ಕಲರ್ ಡ್ರೆಸ್ಗಳನ್ನ ಹಾಕಿ ಕಳಿಸ್ಬೇಕು. ಬಟ್ಟೆಗಳು ಸ್ವಲ್ಪ ಬೇಕಿತ್ತು ಅವಳಿಗೆ, ಆಮೇಲೆ ಶೂಸ್ ಬೇಕಿತ್ತು, ಆಮೇಲೆ ಸ್ವಲ್ಪ ಮ್ಯಾಚಿಂಗು ಆ್ಯಕ್ಸಸರೀಸ್ಗಳೆಲ್ಲ ಬೇಕಿತ್ತು. ಅದೆಲ್ಲ ಇಲ್ಲಿ ವಿಶಾಲ್ ಮೆಗಾ ಮಾರ್ಟಲ್ಲಿ ಯೂಶ್ವಲ್ ಆಗಿ ಎಲ್ಲೇ ಕಡೆ ಹೋದ್ರೂ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಹೇರ್ ಆ್ಯಕ್ಸಸರೀಸ್ ಎಲ್ಲ. ಹಾಗಾಗಿ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿ. ಆ್ಯಂಡ್ ಸಂಜೆನೂ ಕೂಡ ಟೈಮ್ ಇತ್ತು, ಅವಳನ್ನು ಕೂಡ ಸುತ್ತಾಡಿಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದೆ. ಇಲ್ಲೆಲ್ಲ ಹೇಳಬೇಕು ಅಂತಂದರೆ ಆನ್ಲೈನ್ ಪ್ರೈಸ್ಗಿಂತನೂ ಕೂಡ ತುಂಬ ಚೆನ್ನಾಗಿ ಕ್ವಾಲಿಟಿ ಆಗಿರ್ಬೋದು ಆ್ಯಂಡ್ ಪ್ಯಾಕಿಂಗ್ ಆಗಿರ್ಬೋದು, ಆಮೇಲೆ ಪ್ರೈಸ್ ಆಗಿರ್ಬೋದು ತುಂಬಾ ಕಡಿಮೆ ಪ್ರೈಸಿಗೆಲ್ಲ ಸಿಗ್ತಾಯಿದೆ. ಸೊ ಆ್ಯಂಡ್ ಆಫರ್ಸ್ಗಳು ಕೂಡ ಇರುತ್ತೆ, ಆ ಟೈಮಲ್ಲಿ ಹೋಗಿ ತೊಗೊಂಡ್ರೆ ಒಳ್ಳೆಯದು. ಆ್ಯಂಡ್ ಕ್ಲಾತಿಂಗ್ ಸೆಟ್ಸ್ಗಳು ಅಷ್ಟೇ ಹೆಣ್ಣು ಮಕ್ಕಳಿಗೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಬಂದಿತ್ತು. ನಾನು ಒಂದು 2-3 ಸಲನೇನೋ ಅತ್ತೆ ಮನೆಗೆ ಬಂದಾಗ ವಿಸಿಟ್ ಮಾಡಿದ್ದು, ಬಟ್ ಇಷ್ಟೊಂದು ಕಲೆಕ್ಷನ್ಸು ಇದೇ ಫಸ್ಟು ನೋಡಿದ್ದು. ತುಂಬಾ ಚೆನ್ನಾಗಿತ್ತು. ಒಂದಷ್ಟು ಕ್ಲಾತ್ಗಳು ಕೂಡ ತೊಗೊಂಡೆ. ಅದಾದಮೇಲೆ ನನ್ನ ಮಗಳು ಜಾಸ್ತಿ ಸ್ವಲ್ಪ ಟಾಯ್ಸ್ ಅಂತಂದರೆ ತುಂಬಾ ಇಷ್ಟಪಡ್ತಾಳೆ. ಸೊ ಅಲ್ಲಿ ಚೇರು ಮತ್ತು ವೀಲಿಂಗ್ ಕಾರ್ ಎಲ್ಲ ಇತ್ತು. ಸೊ ಹಾಗಾಗಿ ಒಂದಷ್ಟು ಅವಳು ಕೂಡ ಎಂಜಾಯ್ ಮಾಡಿದ್ಲು. ಕೊಚ್ಚಿ
ಅಷ್ಟೇನಾ? ಇಲ್ಲೆಲ್ಲ ಹ್ಯಾಂಡ್ ಬ್ಯಾಗ್ಗಳೆಲ್ಲ ತುಂಬಾ ಅಫೋರ್ಡಬಲ್ ಪ್ರೈಸಿಗೆ ಸಿಗುತ್ತೆ. ಬಟ್ ನ್ಯೂ ಕಲೆಕ್ಷನ್ಸ್ಗಳು ಬಂತು ಅಂತಂದರೆ ಅದು ಆಫರ್ ಪ್ರೈಸಲ್ಲಿ ಕೊಡಲ್ಲ. ಬಟ್ ಇದು ತುಂಬಾ ಚೆನ್ನಾಗಿತ್ತು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಕಾಂಬಿನೇಷನ್ನು ಮತ್ತು ಪ್ಯಾಟ್ರನ್ ಎಲ್ಲ ತುಂಬಾ ಡಿಫ್ರೆಂಟಾಗಿತ್ತು. ಎಲ್ಲ ಡ್ರೆಸ್ಗಳಿಗೆ ಸ್ಯಾರಿಗಳಿಗೆಲ್ಲ ಹಾಕ್ಕೊಂಡೋದ್ರೆ ಚೆನ್ನಾಗಿ ಅನಿಸಿದೆ. ಬಟ್ ಇದು ನ್ಯೂ ಅರೈವಲ್ ಆಗಿರೋದ್ರಿಂದ ಯಾವುದು ಕೂಡ ಆಫರ್ಸ್ಗಳು ಇರಲಿಲ್ಲ. MRP ಏನಿದೆ 1000 ಚೇಂಜ್ ಏನೋ ಇತ್ತು, 1299 ಏನೋ. ಬಟ್ ತುಂಬಾ ಚೆನ್ನಾಗಿತ್ತು. ಸೊ ಇರಲಿ ಅಂತ ಹೇಳಿ ಒಂದು ವಿಡಿಯೋ ಮಾಡ್ಕೊಂಬಂದೆ. ನೆಕ್ಸ್ಟ್ ಒಂದು 3-4 ಮಂತ್ಸು ಅಥವಾ ಒಂದೊಂದ್ಸಲ 1-2 ಮಂತ್ಸ್ 3 ಮಂತ್ಸ್ ಒಳಗಡೆನೆ ಕೂಡ ಒಂದೊಂದ್ಸಲ ಆಫರ್ ಕೊಡ್ತಾರೆ. ಅಪ್ ಟು 30%, 40%ಗೆಲ್ಲ. ಸೊ ಆಲ್ಮೋಸ್ಟ್ 699, 799ಗೆಲ್ಲ ಸಿಗುತ್ತೆ. ಸೊ ಏನು ಅಂತಂದರೆ ಈ ಥರ ಆಫರ್ಸ್ಗಳಿದ್ದಾಗ ತೊಗೊಂಡ್ರೆ ವರ್ತು. ನಾವು ಕೊಡೋ ಪ್ರೈಸಿಗೆ ಆ ಬ್ಯಾಗ್ ಆಗಿರ್ಬೋದು, ಯಾವುದೇ ಕಲೆಕ್ಷನ್ ಬಟ್ಟೆಗಳು, ಟಾಯ್ಸ್ಗಳು ಆ ಥರ. ಸೊ ಡೈರೆಕ್ಟಾಗಿ MRP ಪ್ರೈಸ್ ತೊಗೊಂತು ಅಂದರೆ ಒಂದು 2-3 ಮಂತ್ಸಿಗೆ ಅದು ಕಡಿಮೆ ಆದ ಒಂಥರ ಕೊಟ್ಟಾಗ ನಾವು ಫಸ್ಟ್ ಸ್ಟಾರ್ಟಿಂಗೇ ತೊಗೊಂಡಾಗ ಬೇಜಾರಂತ ಅನಿಸುತ್ತೆ. ಅದಾದ ನನ್ನ ಮಗಳು ಯಾವುದೇ ಟಾಯ್ಸ್ ನೋಡಿದ್ರು ಕೂಡ ಇದು ತೊಗೊಡಿ, ಇದು ಬೇಕು ನನಗೆ ಅಂತ ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದ್ಲು. ಅಲ್ಲಿ ಅಪ್ಪ ಬರುತ್ತೀಗ, ಅಲ್ಲಿ ಮಾಡೋಣ ಬಾ, ಅವ್ರ ಹತ್ರ ತಗ್ಸ್ಬೇಕು ಬಾ, ಹೋಗೋಣ. ನಡಿ. ಬಾ. ನನಗೆ ಈ ಥರ ಇರಬೇಕು ಡಾಲ್ ಅಂದರೆ, ನಂಗೆ ಸಕ್ಕತ್ ಇಷ್ಟ ಈ ಥರ. ಮೆನ್ಸ್ ವೇರ್ ಕಲೆಕ್ಷನು ಕೂಡ ತುಂಬಾ ಚೆನ್ನಾಗಿತ್ತು. ಈ ಸಲ ನ್ಯೂ ಅರೈವಲ್ಸ್ಗಳೆಲ್ಲ ತುಂಬಾ ಬಂದಿದ್ದರಿಂದ ಸೊ ಒಂದಷ್ಟು ಬಟ್ಟೆಗಳನ್ನೂ ಕೂಡ ನನ್ನ ಹಸ್ಬೆಂಡ್ ನೋಡ್ತೀನಿ, ಚೆನ್ನಾಗಿದ್ದರೆ ನನಗೆ ಫಿಟ್ಟಾಗಿ ಸೈಜೆಲ್ಲ ಚೆನ್ನಾಗಿ ಅನಿಸಿದ್ರೆ ತೊಗೋತೀನಿ ಅಂತ ಒಂದಷ್ಟು ಟ್ರಯಲ್ಗಳು ಕೂಡ ನೋಡಿದ್ರು. ಬಟ್ ನಾನು ಅಷ್ಟೊಂದು ತೊಗೊಳಕ್ಕೆ ಹೋಗಲಿಲ್ಲ ಈ ಸಲ. ಯಾಕಂತಂದರೆ ಮೇಯ್ನಾಗಿ ಪಾಪುಗೆ ಬೇಕಿತ್ತು ಆ್ಯಂಡ್ ಅವಳಿಗೆ ಸ್ವಲ್ಪ ಆ್ಯಕ್ಸಸರೀಸ್ಗಳು ಮತ್ತು ವೆಡ್ನೆಸ್ಡೇ ಕಲರ್ ಡ್ರೆಸ್ ಇರೋದ್ರಿಂದ ಬಟ್ಟೆಗಳು ಬೇಕಿತ್ತು. ಆ್ಯಂಡ್ ಹಸ್ಬೆಂಡು ಯೂಶ್ವಲಾಗಿ ಅವರೆಲ್ಲೂ ತೊಗೊಳಲ್ಲ, ಹೊರಗಡೆ ಎಲ್ಲೂ ಕಡಿಮೆ, ಒಂದು 2-3 ಅಂಗಡಿ ಬಿಟ್ಟರೆ ಇನ್ನೆಲ್ಲೂ ಶಾಪಿಂಗ್ ಮಾಲ್ಗಳಲ್ಲಿ ಹೆಚ್ಚು ತೊಗೊಳಲ್ಲ. ಬಟ್ ಈ ಸಲ ಏನೋ ಚೆನ್ನಾಗಿದೆ ಕಲೆಕ್ಷನ್ಸ್ಗಳು, ಕಲರ್ ಪ್ಯಾಟರ್ನ್ಸ್ ಎಲ್ಲ. ಒಂದಷ್ಟು ಟ್ರಯಲ್ ನೋಡ್ತೀನಿ ಅಂತ ಹೇಳಿ ಹೋದರು. ನನ್ನ ಮಗಳು ಟ್ರಯಲ್ ನೋಡೋಕ್ಕೂ ಕೂಡ ಬಿಡ್ತಿರ್ಲಿಲ್ಲ. ಯಾವುದು ಸಿಗುತ್ತೆ ಕೈಗೆ ಅದನ್ನು ತೊಗೊಂಡು ಹೋಗೋದು, ಅಪ್ಪ ಇದನ್ನು ನೋಡು ಅದನ್ನು ನೋಡು ಅಂತ ಹೇಳಿ ತುಂಬಾ ಹಠ ಮಾಡ್ತಾಯಿದ್ಲು. ಹಾಗಾಗಿ ಬೇಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಅಂದರೆ ಹೋಗಬೇಕಾದ್ರೆ ಅತ್ತೆ ಬೇಕ್ರಿಯಲ್ಲಿ ಒಂದಷ್ಟು ಜ್ಯೂಸ್ಗಳು ಮತ್ತು ಸ್ನ್ಯಾಕ್ಸ್ಗಳನ್ನೆಲ್ಲ ತರಲಿಕ್ಕೆ ಹೇಳಿದರು. ಸೊ ಅದನ್ನು ಕೂಡ ತೊಗೊಂಡು ಮನೆಗೆ ಹೊರಟ್ವಿ. ಆ್ಯಂಡ್ ಇದಾಗಿತ್ತು ನನ್ನ ದಿನ. ಸೊ ಹೇಗೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಹೀಗೆ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.